ಗಡೀಪಾರು ಪಟ್ಟಿ ತಯಾರಿಸಿದ್ದು ಕಾಂಗ್ರೆಸ್ನ ನಾಯಕರು. ಮಂಗಳೂರಿನ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅನೇಕ ವರ್ಷದಿಂದ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಿದ್ದರೂ ಕೂಡ ಗಡೀಪಾರು ಈ ಭರತ್ ಶೆಟ್ಟಿ ಅವರಿಗೆ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ ಅನ್ಸುತ್ತೆ. ಅನೇಕ ವರ್ಷದಿಂದ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಿದ್ರೂ ಕೂಡ ಗಡೀಪಾರು ಬಿಜೆಪಿ ಹಿಂದೂ ನಾಯಕರಿಗೆ ಟಾರ್ಚರ್ ಕೊಡಲೆಂದೇ ಈ ತರಹದ್ದೊಂದು ಷಡ್ಯಂತ್ರ ಮಾಡಲಾಗ್ತಾ ಇದೆ. ಗಡೀಪಾರು ಪಟ್ಟಿ ರೂಪಿಸಿದ್ದು ಪೊಲೀಸರಲ್ಲ, ಕಾಂಗ್ರೆಸ್ ನಾಯಕರು. ಇದನ್ನೇನಾದ್ರೂ ಪ್ರಮೋದ್ ಮುತಾಲಿಕ್ ಮುಂದಿಗಿಂದ ಏನಾದ್ರೂ ಹೇಳಿದ್ದೀರಾ? ಕಾಂಗ್ರೆಸ್ ನಾಯಕರು ರೂಪಿಸಿದ ಪಟ್ಟಿಗೆ ಈಗ ಜೀವ ಬಂದಿದೆ. ಪ್ರಚೋದನಕಾರಿ ಹೇಳಿಕೆಯ ನೆಪದಲ್ಲಿ ಹಿಂದೂ ಮುಖಂಡರನ್ನು ಟಾರ್ಚರ್ ಮಾಡಲಾಗ್ತಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಕೆಂಡಾಮಂಡಲರಾಗಿದ್ದಾರೆ. ಗಡೀಪಾರು ಪಟ್ಟಿ ತಯಾರಿಸಿದ್ದೇ ಕಾಂಗ್ರೆಸ್ನ ನಾಯಕರು. ಮಂಗಳೂರಿನ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಗಂಭೀರ ಆರೋಪ. ಭರತ್ ಶೆಟ್ಟಿ ಸಾಹೇಬ್ರೆ, ಪ್ರಮೋದ್ ಮುತಾಲಿಕ್ ಮುಂದೆ ಈ ತರಹದ ಹೇಳಿಕೆಯನ್ನ ಕೊಡೋದಕ್ಕೆ ಹೋಗಬೇಡಿ. ಸುಹಾಸ್ ಶೆಟ್ಟಿಯನ್ನ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಿದ್ದು ಬಿಜೆಪಿ. ಪ್ರಮೋದ್ ಮುತಾಲಿಕ್ರನ್ನ ಬೆಳಗಾವಿಯಲ್ಲಿ ತಡೆದು ನಿಲ್ಲಿಸಿದ್ದು ಬಿಜೆಪಿ. ಪ್ರಮೋದ್ ಮುತಾಲಿಕ್ರನ್ನ ಆಗಾಗ ಗಡೀಪಾರು ಮಾಡಬೇಕು ಅಂತ ಹೇಳಿ ಶಿಫಾರಸನ್ನ ಹೊರಡಿಸಿದ್ದು ಕೂಡ ಬಿಜೆಪಿ. ಈ ಭಾಜಪ ಎನ್ನುವಂತಹ ಪಕ್ಷದ ಶಾಸಕರಾಗಿದ್ದೀರಿ ನೀವು. ಪ್ರಸಕ್ತ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಸೊ ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರವೂ ಕೂಡ ಇದೇ ತರ. ಈಗ ಪ್ರಮೋದ್ ಮುತಾಲಿಕ್ ಹಿಂದೂ ಮುಖಂಡ ಅಲ್ವಾ? ರೌಡಿ ಶೀಟರ್, ಕೊಲೆಯಾಗಲ್ಪಟ್ಟಂತಹ ಸುಹಾಸ್ ಶೆಟ್ಟಿ ಆತನು ಕೂಡ ಹಿಂದೂ ಮುಖಂಡನೇ ಅಲ್ವಾ? ಆತನನ್ನ ರೌಡಿ ಶೀಟರ್ ಪಟ್ಟಕ್ಕೆ ಸೇರಿಸಿದ್ಯಾರು? ಬಿಜೆಪಿ. ಈ ಭರತ್ ಶೆಟ್ಟಿ ಎನ್ನುವಂಥ ಶಾಸಕರು ಏನು ಹೇಳ್ತಾ ಇದ್ದಾರೋ, ಕಾಂಗ್ರೆಸ್ ಅವರು ಈ ಗಡೀಪಾರು ಲೀಸ್ಟನ್ನು ರೆಡಿ ಮಾಡ್ಕೊಂಡಿದೆ ಅಂತ ಹೇಳಿ, ಇದೇ ತರಹದ ಒಂದು ಗಡೀಪಾರು ಲೀಸ್ಟನ್ನು ಈ ಹಿಂದೆ ಬಿಜೆಪಿಯು ಕೂಡ ಮಾಡ್ಕೊಂಡಿತ್ತು. ಆ ಗಡೀಪಾರು ಲೀಸ್ಟ್ನಲ್ಲಿ ಇದ್ದಿದ್ದ ಹೆಸರು ಯಾರು ಗೊತ್ತಾ? ತೊಗಾಡಿಯಾ ಅಂತಹ ದೊಡ್ಡ ಕಠರ್ ಹಿಂದುತ್ವವಾದಿ. ಅಂತಹ ಹಿಂದೂ ನಾಯಕರನ್ನೇ ಬಿಟ್ಟಿರಲಿಲ್ಲ ಬಿಜೆಪಿ. ಪ್ರಮೋದ್ ಮುತಾಲಿಕ್ರಂತಹ ಬಜರಂಗ ದಳವನ್ನು ಕೂಡ ಸ್ಥಾಪನೆ ಮಾಡಿದಂತಹ ನಾಯಕ. ಈಗ ಸಾಕಷ್ಟು ಜನ ಬಜರಂಗ ದಳದಲ್ಲಿ ಭುಜದ ಮೇಲೆ ಕೇಸರಿ ಹಾಕೊಂಡು ಇತ್ತಿಂದ ಅತ್ತ ತಿರುಗಾಡ್ತಾರಲ್ಲ, ಈ ತಿರುಗಾಡೋದಕ್ಕೆ ವೇದಿಕೆ ಮಾಡಿ ಕೊಟ್ಟಿದ್ದು ಯಾರು ಗೊತ್ತಾ? ಪಾಪ ಈಗ ಕೂದಲೆಲ್ಲ ಬಿಳಿಯಾಗಿದೆ ಆ ಪ್ರಮೋದ್ ಮುತಾಲಿಕ್ ಅವ್ರದ್ದು. ಆ ಬಿಳಿಯಾಗೋದಕ್ಕೆ ಕಾರಣ ಬಿಸಿಲಲ್ಲಿ ನಿಂತಲ್ಲ, ಬಜರಂಗ ದಳದಲ್ಲಿ ರಾತ್ರಿ ಹಗಲು ದುಡಿದು ಆ ಮನುಷ್ಯನನ್ನು ಮೂಲೆ ಗುಂಪು ಮಾಡಲಾಗಿದೆ. ಪಾಪ ಅಲ್ಲಿ ಸುನೀಲ್ ಕುಮಾರ್ ವಿರುದ್ಧ ನಿಂತ್ಕೊಂಡಿದ್ರು ಈ ಹಿಂದೆ ಪಕ್ಷೇತರರಾಗಿ. 4,000 ಹೋಟೆಲ್ ಹಂಗೆ ಅದೇ ಸ್ಪೀಡಲ್ಲಿ ವಾಪಸ್ ಬಂದರು. ಆ ಮುಖಂಡನನ್ನ ಬಿಜೆಪಿಯೇ ಮೂಲೆ ಗುಂಪು ಮಾಡಿದ್ದು. ಯಾಕೆ ಭರತ್ ಶೆಟ್ಟಿ ಅವರಿಗೆ ಅದನ್ನೇ ಹೇಳೋದಕ್ಕಾಗಲ್ವಾ? ಯಾಕೆ ಬಿಜೆಪಿಯ ಗಡೀಪಾರು ಪಟ್ಟಿಯಲ್ಲಿ ಹಿಂದೂ ಮುಖಂಡರು ಇರಲಿಲ್ವಾ? ಅಲ್ಲ ರೀ, ಪೊಲೀಸರು ರೆಕಾರ್ಡನ್ನು ಸೃಷ್ಟಿ ಮಾಡಬೇಕಾದ್ರೆ ಆತನ ಕ್ರೈಮ್ ರಿಪೋರ್ಟ್, ಆತ ಕ್ರೈಮ್ನಲ್ಲಿ ಎಷ್ಟು ಪಾತ್ರ ವಹಿಸಿದ್ದ, ಆತನ ಕ್ರಿಮಿನಲ್ ಹಿನ್ನೆಲೆಗಳೇನು, ಕನ್ನಡ ಪರ ಹೋರಾಟಗಾರನ್ನ ಯಾರನ್ನಾದರೂ ರೌಡಿ ಶೀಟರ್ ಮಾಡಿರೋ ಚರಿತ್ರೆ ಇದೆಯೇನ್ರಿ ಪೊಲೀಸ್ ಇಲಾಖೆಯಲ್ಲಿ? ಇವ್ರು ಯಾರು ಪುತ್ತಿಲ ಆಗಿರಲಿ, ಸುಹಾಸ್ ಶೆಟ್ಟಿ ಆಗಿರಲಿ, ಭರತ್ ಕುಂಡೇಲ್ ಆಗಿರಲಿ, ಇನ್ನು ಸೌಜನ್ಯ ಹೋರಾಟದಲ್ಲಿ ಕಾಣಿಸಿಕೊಂಡಂತಹ ಯಾರು ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಲಿ, ಹೀಗೆ ಸಾಕಷ್ಟು ಜನ ಇದ್ದಾರೆ. ಇನ್ನು ಸಫ್ವಾನು, ಅಶ್ರಫ್, ಹೀಗೆ ಒಂದಷ್ಟು ರೌಡಿ ಶೀಟರ್ಗಳನ್ನು ಕೂಡ ಪಟ್ಟಿ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ಕೂಡ ಸಮಾಜಕ್ಕೋಸ್ಕರ ಒಂದು ಲವಲೇಶದಷ್ಟು ಕೆಲಸ ಮಾಡದಲ್ಲೇ ಇರೋರು. ಗೋರಕ್ಷಣೆಯ ಹೆಸರಿನಲ್ಲಿ ಪಾಪದವರಿಗೆ ಹೊಡೆದವರು. ಇದು ಸಾಧನೆನಾ? ಇದು ಧರ್ಮ ಸೇವೆನಾ? ಮದ್ರಸಾವನ್ನ ಬಂದ್ ಮಾಡಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದವರು. ಇದನ್ನು ಹೇಳ್ತಾ ಇರೋದು ನಾವು ಹಿಂದೂ ರಕ್ಷಕರು ಅಂತ ಹೇಳಿ. ಸೊ ಭರತ್ ಶೆಟ್ಟಿ ಕೂಡ ಈಗ ಕಾಂಗ್ರೆಸ್ ವಿರುದ್ಧ ಆಕ್ರೋಶಿತರಾಗಿದ್ದಾರೆ. ಕಾಂಗ್ರೆಸ್ ನಾಯಕರು ರೂಪಿಸಿದಂತಹ ಪಟ್ಟಿಗೆ ಓಕೆ ಎಂದಂತಹ ಪೊಲೀಸರು. ಸೊ ಕಾಂಗ್ರೆಸ್ ಹೇಳಿದಂತೆ ಕುಣಿತಾ ಇದೆ ಪೊಲೀಸ್ ಇಲಾಖೆ. ಪ್ರಚೋದನಾಕಾರಿ ಹೇಳಿಕೆ ನೆಪದಲ್ಲಿ ಸುಮ್ಮನೆ ಕೇಸ್ ದಾಖಲಿಸಿದ್ರೆ ಒಪ್ಪೋದಿಲ್ಲ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಆಕ್ರೋಶ. ಭರತ್ ಶೆಟ್ಟಿ ಒಪ್ಪದಲ್ಲೇ ಇದ್ರೆ ಪೊಲೀಸರು ಅವರ ತೀರ್ಮಾನದಿಂದ ಹಿಂದೇಟಾಕ್ತಾರೆ ಅಂತ ಅನ್ಕೊಂಡಿದ್ದಾರೋ ಏನು ಭರತ್ ಶೆಟ್ಟಿಯ ಹೇಳಿಕೆ ಕೇಳಿಸ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.